ಗಂಗಾಧರಪ್ಪ ಸಾರು ಕುದ್ದೈತೆ ಆ ಪಾಠ ಇಳಿಸ್ಬಿಡು. ಸರಿ. ಏನು ಹೇಳಿ ಅಂದ್ರೆ ದೊಡ್ಡ ದೊಡ್ಡ ಸಮೇತ ಬಂದ್ಬಿಟ್ಟಿದ್ರಿ. ಇಲ್ಲೇ ಎಲ್ಲೋ ಬಂದಿರ್ತಾರೆ, ಅದನ್ನು ಕೇಳೋದೆ. ಹೌದು ಮಾವಯ್ಯ, ಇಲ್ಲೇ ಹೊಸ ಕೆಲಸ ಇತ್ತು, ಅದಕ್ಕೆ ಹಂಗೆ ತಿಂಡಿ ತಿನ್ಕೊಂಡು ಹೋಗಮ್ಮ ಅಂತ ಬಂದು. ನೀವು ಬಂದಿದ್ದು ಸಾನೆ ಸಂತೋಷ ಆಯ್ತು. ಏನು ಕೊಡ್ಲಿ? ಇಡ್ಲಿ, ವಡೆ, ಪೂರಿ? ಅದನ್ನೆಲ್ಲ ನಾನು ಕೇಳ್ಕತೀನಿ, ನಿನ್ ಕ್ಯಾಮೆ ನೋಡೋಗು. ನಾನು ನೀನು ಇಲ್ಲಿ ಕರ್ಸಿದ್ ಯಾಕೆ ಅಂತ ಗಿಫ್ಟ್ ಐತಲ್ಲ. ಓ, ಸಂದಾಗ ಗಿಫ್ಟ್ ಐತೆ. ಅವ ಮಲ್ಲಿಗೆ ಇಡ್ಲಿ ಹಾಕಿ. ಸುಮ್ಕಿರ್ಲ, ನಾನು ಕೇಳಿದ್ದು ನನ್ನ ಅಳಿಯನ್ನ. ಗೆಪ್ತಿಗೇನೋ ಐತೆ ಕಣವ, ಆದ್ರೆ ಮಾತಾಡೋದು ಅಂದ್ರೆ ಯಾಕೋ ಸಿಂಜರ್ಕೆ ಆಯ್ತೈತೆ. ಅಯ್ಯೋ, ನಾನಿರುವಾಗ ನೀನ್ ಯಾಕೆ ಭಯ ಪಡ್ತೀಯೇ? ನಾನು ನಿನ್ ಲವ್ ಗುರು ಅಲ್ವೇ? ನಾನಿದ್ದಾಗ ನಿಂಗೇನು ಭಯ? ಕರೆಕ್ಟ್ ಅವ ನೀವು ಹೇಳೋದು. ನೀವಿರುವಾಗ ಅಣ್ಣ ಯಾಕೆ ಭಯ ಪಡಬೇಕು? ಅವ ಇಡ್ಲಿ ಜೊತೆಗೆ ವಡೆ. ಆಯ್ತು, ತತ್ತಿ. ಸಾಂಬಾರು ಇಳಿಸಿದಾಯ್ತು, ನಾನು ಬಿಡಿಸ್ತೀನಿ ಬಿಡಿ ಮರೆ. ಬೇಡ ಕಣಪ್ಪ, ನಾನು ನೋಡ್ಕೊತೀನಿ. ನೀನು ಬೇರೆ ಕೆಲಸ ನೋಡ್ಕೊ ಹೋಗು. ನೋಡ್ಕೊ. ಸಿರೇ, ಮಾತಾರೆ ತಾನೆ ನಿನ್ ಬಗ್ಗೆ ಆ ಹುಡುಗಿతో ಮಾತಾಡಿವ್ನಿ. ಹೌದಾ? ಏನಂದ್ರವಾ? ನೀ ತಿನ್ನೋದು ನಿಲ್ಸಿ ಬಾಯ್ ಬಿಡಂಗೆ ಇವನು ಹೇಳಿಲ್ಲ ಕಣಪ್ಪ. ಆ ಹುಡುಗಿಗೆ ನೀನ್ ಕಂಡ್ರೆ ಬಸ್ಸಿ ಭಯ ಕಣು. ನೀನು ಹೊಲ್ಟ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತೀಯ ಅಂತ ಎದ್ರಕೊಂಬಿಟ್ಟದೆ. ಹಂಗೆಲ್ಲ ಮಾಡಬೇಡ. ನಾನು ಹೇಳ್ತೀನಿ ಹುಡುಗಿರ್ತಾವ ಸಾಫ್ಟಾಗಿ ಮಾತಾಡು ಅಂತ. ನನ್ನ ಮಾತು ಕೇಳೋದೇ ಇಲ್ಲ. ಅವ್ವ, ಪುಳಿಯೋಗ್ರೆ. ಅವ್ವ, ಅದು ಆವಾಗ, ಈಗ ತಾನೇ ಬದಲಾಗ್ಬಿಟ್ಟಿವ್ನವ. ಹೌದಾ? ಅದು ಅಲ್ಲದೆ ನಮ್ಮ ಹೃದಯ ಹಾಕಿರೋ ಹುಡುಗಿತವ ಅದ್ ಜೋರ ಮಾತಾಡಕಾಯ್ತದ. ನೋಡು, ಓನರ ಆಗಲಿ ಆ ಹುಡುಗಿತವ ನೀನು ಉಸಿನ್ ಮೃದುವಾಗಿ ನಡ್ಕ. ಏನೋ ಹಂಗೆ ನಡ್ಕೊಂಡಾಗ್ಲೇ ನೀನು ಹೇಳಿದ್ದು ಅವಳು ಕಿವಿಗೆ ಹೋಗೋದು, ಕಿವಿಯಿಂದ ಮನಸ್ಸಿಗೆ ಹೋಗೋದು. ಗೊತ್ತಾಯ್ತೆ? ಅರ್ಥವಾಯ್ತಾ ಇಲ್ಲ? ನೀನೇನಂದೆ? ಪುಳಿಯೋಗ್ರೆ. ಅಣ್ಣ, ಇನ್ಮ್ಯಾಕೆ ನೀನು ಲವ್ವರ್ ಬಾಯ್ ಆಗು. ನೀನು ಏನೇ ಮಾತಾಡಿದ್ರು ಅವರು ಮೈ ಮತ್ತು ಕೇಳಿಸ್ಕೊಳಂಗಿರ್ಬೇಕು. ನಿನ್ನ ಮಾತು ಹೆಂಗಿರ್ಬೇಕು ಅಂದ್ರೆ ಮುತ್ತು ಮುತ್ತು ಉದ್ರದಂಗಿರ್ಬೇಕು ಕಣ. ಲೇ, ಅದೆಲ್ಲ ನನ್ನ ಕೈ ಆಯ್ತದಿಲ್ಲ. ನೀನೇನಡ ಪವರ್ಫುಲ್ ಲೇಡಿ. ಹುಲಿ ಹಂಗಿದ್ ಸ್ನೇಹತ್ಗೆನೇ ಬೀಳ್ಸ್ಕೊಂಡಿದ್ಯಾ. ಇನ್ನು ಈ ಹುಡುಗಿ ಯಾವ ಲೆಕ್ಕ ನಿಂಗೆ? ಹೌದು ಅಣ್ಣ, ಹತ್ಯೆ ಹೃದಯ ನೀನೇನು ಹೇಳಿದ್ರು ಒಪ್ಪುತ್ತೆ. ಹೇಳು. ಈ ಹುಡುಗಿ ಈಟೊತ್ತಾದ್ರೂ ಬರ್ನಿಲ್ವಲ್ಲ? ಸ್ನೇಹ, ಸ್ನೇಹ. ಬಂದೆ. ಸುಮಾ, ಅವ್ವ ಕರಿತಿದ್ದಾರೆ, ಹೋಗಿ ಬರ್ತೀನಿ. ಅಕ್ಕ ಬೇಡ, ಮೊದಲು ನಾನು ನೋಟ್ ಕಂಪ್ಲೀಟ್ ಮಾಡು ಪ್ಲೀಸ್. ಬರೀ ಅಕ್ಕ. ಸುಮಾ, ಅವ್ವ ಒಬ್ಬರೇ ಕೆಲಸ ಮಾಡ್ತಿರ್ತಾರೆ, ನಾನು ಇವಾಗ ಹೋಗಿಲ್ಲ ಅಂದ್ರೆ ಬೈತಾರ ಕಣೆ. ಅಯ್ಯೋ, ನೋಟ್ಸ್ ಕಂಪ್ಲೀಟ್ ಮಾಡ್ಕೊಂಡು ತಗೊಂಡು ಹೋಗಿಲ್ಲ ಅಂದ್ರೆ ನಮ್ ಲೆಕ್ಚರ್ ಕಚ್ಚೆ ಬಿಡ್ತಾರೆ. ಸುಮ್ಮನೆ ಬರೀಯಕ್ಕ ನೀನು. ಪುಟಗ, ಮೆಸ್ನಾಗ ಏನೇನಾಯ್ತು ಎಲ್ಲ ಒಂದು ಪ್ಲೇಟ್ ನನ್ ಕಟ್ಟಿಟ್ಬಿಡು. ಯಾಕಲ ಮುತ್ತು? ಇನ್ನೇನು ಗೋಪಾಲಣ್ಣ, ಈ ಮುಂಗ್ಸಿನ ಲಾಲ ತಿಂತಾ ಇರೋದು ನೋಡಿದ್ರೆ ನನಗೇನು ಉಳಿಯೋಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಏಯ್, ನಮ್ಮ ಮೆಸ್ನಾಗೆ ಎಲ್ರಿಗೂ ಎಲ್ಲ ಸಿಗ್ತೈತೆ, ಸುಮ್ಕೆ ತಿನ್ನು.
ಎಲ್ಲವ ಇನ್ನು ಬಂದೇ ಇಲ್ಲ. ನಡಿ ಇನ್ನೊಂದು ಕಿತ್ತ ಕೂಗ್ತೀನಿ. ಸ್ನೇಹ ಸ್ನೇಹ, ಯಾಕಮ್ಮರೆ ಏನಾರ ಕೆಲಸ ಇತ್ತಾ ಹೇಳಿ ನಾನೇ ಮಾಡ್ತೀನಿ. ನೀ ಏನು ಮಾಡೋ ಕೆಲಸ ಅಲ್ಲ ಕಣಪ್ಪದು, ಅವಳೇ ಮಾಡ್ಬೇಕು. ನಾನೇ ಹೋಗಿ ಕರಿತೀನಿ ತಡಿ. ಅದು ಏನ್ ಸಾಹೇಬ್ರೆ, ನಾನೇನೋ ಮೆಸ್ಸಲ್ಲಿ ಅಯ್ಯೋ ಅಂತ ಕಿರ್ಚ್ಕೊಂಡ್ಬಿಟ್ಟೆ, ಅದಕ್ಕೆ ರೋಡಲ್ಲಿ ಯಾರು ಈ ತರ ಫಾಲೋ ಮಾಡ್ಕೊಂಡ್ ಬರ್ತಾರಾ? ನೀವು ಸಖತ್ ಗರಂ ವ್ಯಕ್ತಿ, ಖಡಕ್ ಸಮಯ ಅಂತ ನನಗೆ ಗೊತ್ತು. ನಾನು ಮಾಡೋ ಚಿಕ್ಕ ಚಿಕ್ಕ ತಪ್ಪು ತುಂಬಾ ದೊಡ್ಡದಾಗಿ ಬೈತೀರಾ. ನೋಡಿ, ನೀವೀಗೆಲ್ಲ ಹಿಂದೆ ಬರ್ಬೇಡಿ, ನನಗೆ ಭಯ ಆಗುತ್ತೆ. ಇವಾಗ ಏನು, ನಾನು ಸಾರಿ ತಾನೇ ಕೇಳ್ಬೇಕು? ಸಾರಿ ಸರಿನಾ? ಇದ್ರ ಮೇಲೆ ನಿಮಗೆ ಬೈಬೇಕು ಅಂತ ಅನ್ಸಿದ್ರೆ ನೀವು ಮೆಸ್ಸಿಗೆ ಬಂದು ಬಾಯಿಗೆ ಬಂದಂಗೆ ಬೈದ್ಬಿಡಿ. ನೀವು ಈ ತರ ಎಲ್ಲ ಹಿಂದೆ ಫಾಲೋ ಮಾಡಬೇಡಿ, ಸರಿನಾ? ಅಣ್ಣ, ಮಳೆ ಬಂದು ನಿಂತಂಗಾಯ್ತು ಕಣಣ್ಣ. ಏನಿಲ್ಲ ಹೇಳು, ನಾನೇನು ಮಾತಾಡಕ್ಕೆ ಬಿಡ್ತೆ, ಅವಳೇ ಮಾತಾಡ್ಬಿಟ್ಟೈತೆ ಅವಳೆ. ನಂಗೂ ಅದೇ ತಲೆ ಕೆಟ್ಟೋಯ್ತೈತೆ ಕಣಣ್ಣ. ಈ ಹುಡುಗಿ ನೋಡಿದ್ರೆ ಸರಪಟಕ್ಕೆ ಸಿಡಿಸಿದಂಗೆ ಪಟಪಟ ಅಂತ ಮಾತಾಡ್ತವ್ರೆ. ಅಲ್ಲಿ ಪುಟ್ಟಕ್ಕ ಹುಡುಗಿ ತವ ಮಾತಾಡ್ಲಿಲ್ವಾ ಅಂತ ಕೇಳ್ತವ್ರೆ. ಹಿಂಗಾದ್ರೆ ನಿನ್ನ ಪಿರುತಿ ಹೆಂಗಣ್ಣ ಹೇಳ್ತೀಯಾ? ನಂಗೂ ಅದೇ ಯೋಚನೆ ಆಯ್ತದೆ ಕಣ್ರಲ್ಲ.